ಹಲೋ ಫ್ರೆಂಡ್ಸ್. ಹಲವು ವಿದ್ಯಾರ್ಥಿಗಳು ನನಗೆ ಕೇಳುತ್ತಾ ಇದ್ದರು, ಏನಂದರೆ ಸರ್ 2026ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಆರಂಭವಾಗಿದೆ ಅಥವಾ ಇಲ್ಲ ಎಂದು ನನಗೆ ತಿಳಿಸಿಕೊಡಿ ಸರ್ ಅಂತ ಹಲವರು ನನಗೆ ಕೇಳ್ತಾ ಇದ್ದರು. ಆ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, 2026ನೇ ಸಾಲಿನ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ಗಳು ಆರಂಭವಾಗಿವೆ. ಈಗಾಗಲೇ ಅಪ್ಲಿಕೇಶನ್ ಆರಂಭವಾಗಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅದೇ ರೀತಿ ಒಳಗೆ ನನಗೆ ಇನ್ನೊಂದು ಪ್ರಶ್ನೆ ಕೇಳಿದರು, ಸರ್ ನಾವು ಹೊಸೊಬ್ಬರು ಈಗ ತಾನೇ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ, ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತವೆ ಸರ್ ಅಂತ ನನಗೆ ಕೇಳಿದ್ದರು. ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡುತ್ತೇನೆ. ಮೊದಲಿಗೆ ಶಾಲೆ ಅಥವಾ ಕಾಲೇಜಿನಲ್ಲಿ ಫೀಸ್ ತುಂಬಿರುವ ರೆಸಿಪ್ಟ್, ಇನ್ಕಮ್ ಕಾಸ್ಟ್ ಪ್ರಸ್ತುತದಲ್ಲಿ ಚಾಲ್ತಿ ಇರುವ RD ನಂಬರ್, 10th ಮಾಸ್ ಕಾರ್ಡ್ ಜೆರಾಕ್ಸ್, PUC ಮಾಸ್ ಕಾರ್ಡ್ ಜೆರಾಕ್ಸ್, ಹಿಂದಿನ ವರ್ಷದಲ್ಲಿ ಮಾರ್ಕ್ ಶೀಟ್, ಒಂದು ಮೊಬೈಲ್ ನಂಬರ್, ಇಮೇಲ್ ID. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ಅಪ್ಲಿಕೇಶನ್ ಹಾಕಲು ಸುಲಭವಾಗುತ್ತದೆ. ಇನ್ನೋರ್ವ ನಮ್ಮ ವೀಕ್ಷಕರು ಒಂದು ಪ್ರಶ್ನೆ ಕೇಳಿದ್ರು, ಸರ್ ನಾನು ಹಳೆಯದಾಗಿ ಹೋದ ವರ್ಷ ಅಪ್ಲೈ ಮಾಡಿದ್ದೆ, ಆ ಸಂದರ್ಭದೊಳಗೆ SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಈ ಬಾರಿ ಅಪ್ಡೇಟ್ ಮಾಡಿದ್ದಾರಾ ಅಂತ ಕೇಳ್ತಾ ಇದ್ದರು. ಇದಕ್ಕೂ ಉತ್ತರ ಕೂಡ ಹೌದು. ಹೋದ ಸತಿ ಪೋರ್ಟಲ್ ಹಳೆಯದಿತ್ತು. ಈ ಬಾರಿ 2026ನೇ ಸಾಲಿನಲ್ಲಿ ಹೊಸ ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತದೆ. ಈಗಾಗಲೇ ಹೊಸ ಪೋರ್ಟಲನ್ನು ಕೂಡ ಕರ್ನಾಟಕ ಸರ್ಕಾರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲನ್ನು ತೆರೆದಿದ್ದು, ಅದೇ ಪೋರ್ಟಲ್ನಲ್ಲಿ ತಾವೆಲ್ಲರೂ ಅಪ್ಲಿಕೇಶನ್ ಹಾಕಬೇಕೆಂದು ಹೇಳ್ತಾ ಇದ್ದೀನಿ. ಸರ್ ನಮಗೆ ಅಪ್ಲಿಕೇಶನ್ ಹಾಕಲು ಗೊಂದಲವಾಗ್ತಾ ಇದೆ, ಕೆಲವು ತೊಂದರೆಗಳು ಅನಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಆ ವಿಷಯಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅವುಗಳ ಕೂಡ ನಾನು ಪರಿಹಾರ ತಿಳಿಸಿಕೊಡುತ್ತೇನೆ. ಮತ್ತು ಇನ್ನೂ ಯಾರು ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ, ಅವರು ಆದಷ್ಟು ಬೇಗ ಅಪ್ಲೈ ಮಾಡಿ. ಹಾಗೆ ಇನ್ನೂ ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ, ನಾನೇ ಸ್ವತಃ ಅಪ್ಲೈ ಮಾಡಿಕೊಡುತ್ತೇನೆ. ನಾನು ಈ ಕೆಳಗೆ ನೀಡಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಮಾಹಿತಿಯನ್ನು ನೀಡಿ. ಸರ್ ನೀವು ಉಚಿತವಾಗಿ ಅಪ್ಲೈ ಮಾಡಿಕೊಡ್ತೀರಾ ಅಂತ ಹಲವು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದರು. ಇಲ್ಲ, ಆದರೆ ನಾನು ಎಲ್ಲ ವಿದ್ಯಾರ್ಥಿಗಳ ಕಡಿಮೆ ಫೀಸನ್ನು ತೆಗೆದುಕೊಳ್ತೇನೆ. ಕೇವಲ 50 ರೂಪಾಯಿಗಳಿಗೆ ನಾನು ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ನಿಮ್ಮ ವಾಟ್ಸಪ್ಗೆ PDF ಸೆಂಡ್ ಮಾಡುತ್ತೇನೆ.